ನೋಡ್ಬೋದು. ಅಲ್ಲದೆ ಏನು ಮಾಡೋಕ್ಕೆ ಒಂದಿಷ್ಟು ಬ್ಲಡ್ಡಲ್ಲಿ ಇಷ್ಟು ಅಂಶ ಇದ್ರೂ, ಪಾದರಸದ ಅಂಶ ಇದ್ರೂ ಏನು ಮಾಡೋಕ್ಕಾಗೋದಿಲ್ಲ, ಬೇರೆ ಲಿವರ್ ಕುರ್ಸೋಕ್ಕಾಗೋದಿಲ್ಲ, ಅದು ಇದು ಅಂತ ಹೇಳ್ತಾ ಇದ್ದಾರೆ. ಮತ್ತು ನಾವು 24ನೇ ತಾರೀಕಿಗೆ ಬೆಳಿಗ್ಗೆ ಮಂಗಳವಾರ ತೊಗೊಂಡೋಗಿದ್ದು, ಎಷ್ಟೋ ಖರ್ಚು ಮಾಡಿದ್ದೇವೆ. ಬಿಲ್ ಉಂಟಲ್ಲ ನಮ್ಮ ಹತ್ರ, ನಮ್ಮ ಹತ್ರ ಬಿಲ್ ನಾವೇ ಕಟ್ಟಿದ್ದಲ್ಲ, ಅವಳು ಕಟ್ಟಿಲ್ಲ. ಆದರ್ಶ ಹಾಸ್ಪಿಟ್ಲ್ ಓಡಿ ಹೋಗಿದ್ದಲ್ಲ, ಬಿಲ್ ಕಟ್ಟಿದ್ದಲ್ಲ ಅವಳು. ಈಗ ಗಜರಿ ಆಸ್ಪತ್ರೆಗೆ ಇವರು ಇಷ್ಟೆಲ್ಲ ಹೇಳ್ತಾರಲ್ಲ, ಯಾಕೆ ಕಂಪ್ಲೇಂಟ್ ಮಾಡಿಲ್ಲ ಇವಳು? ಕಂಪ್ಲೇಂಟ್ ಮಾಡ್ಬೋಗಿತ್ತಲ್ಲ, ಯಾವುದು ಈಗ ಕಂಪ್ಲೇಂಟ್ ಮಾಡ್ಬೋಗಿತ್ತಲ್ಲ. ಇವ್ರು ಹೀಗೆ ಮಾಡಿ ಗಜರಿ ಆಸ್ಪತ್ರೆ ಕಂಪ್ಲೇಂಟ್ ಇಲ್ಲ. ನಾವು ಮತ್ತೆ ಡಾಕ್ಟ್ರು ಹೇಳಿದ ಅಂತ ಹೇಳಿದರೆ ಅವು ವಿಷ ತೊಗೊಂಡಿದ್ದಾರೆ ಅಂತ ಹೇಳಿದರು ನಮ್ಮ ಹತ್ರ. ಯಾವ ವಿಷ ಅಂತ ಹೇಳಿಲ್ಲ. ಮತ್ತು ಅಲ್ಲಿ ಹೇಳಿದ್ರು ಮಂಗಳೂರಲ್ಲಿ ಇದು ರ್ಯಾಟಲ್ಲೇ ಆಗಿರಬೇಕು, ಬೇರೆ ಯಾವುದು ರ್ಯಾಟಲ್ಲಿ ಇನ್ನೊಂದು ಯಾವುದೋ ಬರ್ತದೆ ಅಂತ ಹೇಳಿದ್ರು. ಆ ಪ್ಯಾಕ್ ತಾನೆ ಅಂತ, ಪ್ಯಾಕ್ ಅಂದರೆ ನಮ್ಮ ಮನೇಲಿ ತಿಂದಿದ್ದಲ್ಲ, ಇದು ಇಲ್ಲಿ ಅಲ್ಲ ಕಾರ್ಕಳದಲ್ಲಿ ತಿಂದು, ನಮ್ಮ ನೆಲ್ಲಿ ಅಡಿ ನಮಗೆ ಗೊತ್ತಿರುತ್ತೆ. ಅವಳೇ ಕೊಟ್ಟಿದ್ದು, ಅವರೇ ಮಿಕ್ಸ್ ಮಾಡಿದ್ದು ನಮ್ಮ ಫುಡ್ಡಿನ ಜೊತೆ. ಈಗ ಅವಳೇ ಹೇಳ್ತಾಳಲ್ಲ, ಯಾವುದು 19ನೇ ತಾರೀಕಿಗೆ 16ನೇ ತಾರೀಕಿಗೆ ಫುಡ್ ಇಷ್ಟ ಆಗಿದೆ ಅಂತೆ. 19ನೇ ತಾರೀಕಿಗೆ ನೋಡಿ, ಇದು ನಿನ್ನೆ ಸ್ಟೇಟ್ಮೆಂಟ್ ಟಿ ವಿಯಲ್ಲಿ ಕೊಟ್ಟ ಸ್ಟೇಟ್ಮೆಂಟಲ್ಲಿ ಇರೋದು, ಬೇರೆ ಇದರಲ್ಲಿ ಎಲ್ಲ. 19ನೇ ತಾರೀಕಿಗೆ ಫುಡ್ ಪಾಯ್ಸನ್ ಆಗುತ್ತೆ. ಪಾಯ್ಸನ್ ಆಗಲಿ ಫುಡ್ ಪಾಯ್ಸನ್ ಆಗ್ತದೆ, ಉಲ್ಟಾ ಆಗ್ತದೆ. ಮತ್ತು 21ಕ್ಕೆ ಡೆಂಗಿ ಜ್ವರ ಆಯ್ತಂತೆ. ಇವರು ಡೆಂಗಿ ಜ್ವರ ಅಂತಲೇ ಸೇರಿಸಿದ್ದು. ಎಲ್ಲಿ ಗಜರಿ ಆಸ್ಪತ್ರೆಯಲ್ಲಿ ಡೆಂಗಿ ಜ್ವರ ಅಂತಲೇ ಸೇರಿಸಿದ್ದು. ಈಗ ಇವರು ಮೊದಲು ತಗೊಂಡಾಗಲೇ ಕೊಟ್ಟಾಗ ಸ್ವಲ್ಪ ಇದು ಮಾಡಿದ್ದು, ನಾವು ಖರ್ಚು ಮಾಡ್ತಿರಲಿಲ್ವಾ? ನಮಗೆ ಒಂದು ಇನ್ಫಾರ್ಮೇಷನ್ ಕೊಡ್ಬೋಯ್ತಲ್ಲ ಇವಳು, ಅದನ್ನು ಕೊಟ್ಟಿಲ್ಲ. ನೋಡಿ, ಮೊಬೈಲ್ ಅವಳ ಹತ್ರ ಇರೋದು, ಇವತ್ತಂದ್ರೆ ಕೊಟ್ಟಿಲ್ಲ. ಏನೆಲ್ಲ ಮೆಸೇಜ್ ಮಾಡೋದು ಸರ್, ಏನೆಲ್ಲ ಮೆಸೇಜ್. ನೀವು ಇಷ್ಟೆಲ್ಲ ಇದ್ದೀರಲ್ಲ, ಒಂದು ಮಾನವೀಯತೆ ಇರೋದಲ್ಲ. ಒಬ್ಬ ಕೋಮ ಸ್ಥಿತಿಯಲ್ಲಿದ್ದಾನೆ, ಯಾರ್ಯಾರು ಹೆಂಗಸಿಗೆ ಏನೆಲ್ಲ ಇವಳು ಮೆಸೇಜ್ ಮಾಡ್ತಾರಲ್ಲ, ಆಗ ಇವಳು ಮಾಡೋದು ಸರಿಯಾ? ನೀವೇ ಅರ್ಥ ಮಾಡ್ಕೊಳ್ಳಿ. ಇವತ್ತಂದರೆ ಕಾರಿನ ಕೀ ಕೊಟ್ಟಿಲ್ಲ, ಕಾರಿನ ಅದು ಅವರುಂಟು. ಕಾರು ಹೋದರೆ ನಮಗೇನು ಬೇಜಾರಿಲ್ಲ, ಯಾಕಂದರೆ ಅದಕ್ಕೆ ಸಾಲ ಉಂಟು. ಇದು ಕಾಲಭೈರೇಶ್ವರ ಇದು ಬೆಳ್ತಂಗಡಿ ಇದರಲ್ಲಿ ಉಂಟು, 1,88,000 ಉಂಟು ಬಿಡಿ, ಅದು ನಮಗೆ ಏನೂ ಇದಿಲ್ಲ. ಆದರೆ ಮೊಬೈಲ್ ಕೊಡಬೇಕಿಂತ ಬೇಡವಾ? ಈಗ ಒಂದು ದಿವಸ ಏನೋ ಮಾಡಿದ್ರು ಗೊತ್ತಾ, ಇವ್ರಿಗೆ ಇದರಲ್ಲಿ ಒಂದು ಕೊಡಕ್ಕೆ ಬಂದ್ರಂತೆ ಅವಳು ತಮ್ಮ. ಎಲ್ಲಿಗೆ? ಏನಪ್ಪ, ನಾನು ಇರಲಿಲ್ಲ, ನಾವು ಯಾರು ಇರಲಿಲ್ಲ, ಬೇರೆ ಯಾರ ಹತ್ರ ಕೊಡಕ್ಕೆ ಬಂದ್ರಂತೆ. ನಾವು ತೊಗೊಳಕ್ಕಾಗ್ತದೆ, ಬರ್ಕೊಡ್ಬೇಡವಾ? ಅದರ ಮೊದಲು ಇವಳು ಯಾರಿಗೆ ಏನೆಲ್ಲ ಮೆಸೇಜ್ ಮಾಡಿಲ್ವಾ? ಯಾರಿಗೆ ಎಂತ ನಮಗೆ ಕೊಡಕ್ಕೆ ಬಂದಿದ್ದು ಗೊತ್ತಾಯ್ತಲ್ಲ. ಏನೆಲ್ಲ ಮಾಡಿದಲ್ಲ ಗೊತ್ತಾ? ಪೊಲೀಸ್ನವ್ರಿಗೆ ಇಷ್ಟು ಹೇಳಿದ್ದೆವು ನಾವು, ಈಗ ಇದೆ ಅವಳ ಹತ್ರ ಇದೆ ನಮ್ಮ ಮೊಬೈಲ್ ಅಂತೇಳಿ. ನಿಮ್ಮ ಆರೋಪ ಏನು? ನಮ್ಮ ಆರೋಪ ಅವಳೇ ಪಾಯ್ಸನ್ ಕೊಟ್ಟಿದ್ದು ಅಂತ. ಅವನು ಈ ಸ್ಥಿತಿ ಬರೋಕ್ಕೆ ಮುಖ್ಯ ಕಾರಣ ಅವಳೇ. ಯಾರು? ಸೌಮ್ಯ ಶೆಟ್ಟಿ ಅಂತ. ಸೌಮ್ಯ ಅಂತ ಇರಬೇಕು, ಸೌಮ್ಯ ಶೆಟ್ಟಿ ಅಂತ ಇಲ್ಲ ಅಂತ ಕಾಣ್ತದೆ. ಸೌಮ್ಯ ಅಂತ ಇರಬೇಕು ರೆಕಾರ್ಡಲ್ಲಿ. ನಮಗೆ ಪರಿಚಯ ಇನ್ಸ್ಟಾಗ್ರಾಮಲ್ಲಿ ಪರಿಚಯ ಆಗಿದ್ದು ಅಂತ ಅವ್ನು ಹೇಳಿದ. ಮೊದಲೇನೇ ಪರಿಚಯ ಇರಲಿಲ್ಲ ಅವನಿಗೆ. ಈಗ ಎಲ್ಲ ವ್ಯವಸ್ಥೆ ಉಂಟಲ್ಲ, ಯಾವುದು ಈಗ ನಾವು ಮದುವೆ ಆಗುವಾಗ ನೋಡುವುದು ಬರುವುದೆಲ್ಲ ಇತ್ತು. ಇವಾಗೆಲ್ಲ ಮೊಬೈಲ್ ವ್ಯವಸ್ಥೆ ಉಂಟಲ್ಲ. ಏನು ಈಗ ಎಷ್ಟು ಸಮಯ ಅಂತ ಗೊತ್ತಿಲ್ಲ. ಅವರು ರಿಜಿಸ್ಟರ್ ಆಗಿದೆ ತಡವಾಗಿ ತಿಳಿದು ಫೆಬ್ರವರಿ 17, ಮಾರ್ಚ್ 17ಕ್ಕೆ ಈ ಥರ ಆಯ್ತಲ್ಲ. ಅವರ ಮನೆಗೆ ನಾವು 100% ಹೋಗಿದ್ದೇವೆ. ಹೋಗಿಬಿಟ್ಟು ಅವರು ನಮ್ಮ ಮನೆಗೆ ಬಂದಿದ್ದು 100%. ನಾವು ಇದರ ಬಗ್ಗೆ ಯಾವುದೇ ಡಿಸಿಷನ್ ನಾವು ತೊಗೊಂಡಿಲ್ಲ. ಇವನ ಹತ್ರ ಹೇಳಿದ್ದು ಇಷ್ಟೇ, ಈ ಅವಸರ ಮಾಡಬೇಡ, ಮದುವೆ ಅನ್ನುವ ವಿಚಾರ ಲೈಫ್ ಲಾಂಗಿನ ವಿಚಾರ. ಅದು ಅವರ ತಂದೆ ಹತ್ರನೂ ಹುಡುಗಿಯ ತಂದೆ ತಾಯಿದ್ದಾಗ ಹೇಳಿದಷ್ಟೇ. ಮದುವೆ ಅನ್ನೋದು ನಾವು ಆಶೀರ್ವಾದ ಮಾಡುವಾಗ ಸೂರ್ಯ ಚಂದ್ರರು ಇರುವ ತನಕ ನೀವು ಬದುಕಿರಬೇಕು ಅಂತೇಳಿ ನಾವು ಆಶೀರ್ವಾದ ಮಾಡೋದು. ಆವಾಗ ಇದ್ರ ಬಗ್ಗೆ ನಮಗೆ ಆಲೋಚನೆ ಮಾಡೋಕ್ಕೆ ಸ್ವಲ್ಪ ಸಮಯ ಅವಕಾಶ ಕೊಡಿ ಅಂತ ಹೇಳಿದ್ದೇವೆ. ಇವರು ಆಯಿತು ಅಂತ ಒಪ್ಕೊಂಡು ಹೋಗಿದ್ದಾರೆ. ಏಪ್ರಿಲ್ 19ಕ್ಕೆ ಸೀಮಂತರದಲ್ಲಿ ದೇವರದೊಂದು ಕಾರ್ಯ ಇದೆ, ಅದು ಮುಗಿಸಿ ಮಾತಾಡುವ ಅಂತ ಹೇಳಿದ್ದಾರೆ. ಅದು ಆಯಿತು ಅಂತ ಹೇಳಿದ್ದೇವೆ. ಇವರು 16ನೇ ತಾರೀಕಿಗೆ ಇವರು ಬಂದಿದ್ದು ನಮ್ಮ ಮನೆಗೆ. ಯಾರು? ಹುಡುಗಿ ಕಡೆಯವರು. ಈಗ ಸಾಧಾರಣ ಹೆಣ್ಣು ತಗೊಳ್ಳುವ ಪ್ರಕ್ರಿಯೆಯಲ್ಲಿ ಹುಡುಗನ ಕಡೆಗೆ ಹುಡುಗಿ ಹೋಗ್ತಾರೆ, ಹುಡುಗಿ ಕಡೆಗೆ ಹೋಗ್ತಾರೆ ಅಂತ ಎಷ್ಟೋ. ಈಗ ನೋಡಿ, ನಾನು ಈಗ ಮದುವೆ ಆಗೋ ಮೊದಲು 2-3 ಹುಡುಗಿ ಕಡೆಗೆ ಹೋಗಿದ್ದೇನೆ. ಆಗ 2-3 ಹುಡುಗಿಯವರು ನೀವು ಕಂಪ್ಲೇಂಟ್ ಕೊಟ್ಟರೆ ನಾನು ಯಾರನ್ನು ಮದುವೆ ಆಗೋದು? ಯಾವ್ದಾರು ಒಂದು ಹುಡುಗಿ ಅಂತಾನೆ ಮದುವೆ ಆಗೋದು? ಎಲ್ಲರೂ ಎಷ್ಟು ಜನರು ಈಗಿನ ನಮಗೆ ಗೊತ್ತಿಲ್ಲ, ನಮ್ಮ ಕಾಲದವರೆಲ್ಲ ಅಷ್ಟೇ. ಏನಂತಂದರೆ ಒಂದು 2-3 ಮನೆಗೆ ಹೋಗ್ತೀವಿ, ಹೋಗ್ಬಿಟ್ಟು ಕೆಲವು ಆಗ್ತದೆ, ಕೆಲವು ಆಗೋದಿಲ್ಲ. ಹಾಗೆ ಈಗ ನಾವೇನು ಭರವಸೆನೂ ಕೊಟ್ಟಿಲ್ಲ, ಈಗ ಬರೋದು ಕೊಟ್ಟಿಲ್ಲ, ಫಿಕ್ಸ್ ಮಾಡಿಲ್ಲ. ಅಂದರೆ ಇದಿಷ್ಟು ಹೇಳಿದ ಹೌದು, ಅವಸರ ಮಾಡಬೇಡ, 4 ಜನರ ಹತ್ರ ವಿಚಾರಿಸಬೇಕು. ಇದು ಮದುವೆ ಅನ್ನೋದು ಸೂರ್ಯಚಂದ್ರ ಇರುವವರೆಗೆ ಅಂತೇಳಿ ಆಶೀರ್ವಾದ ಮಾಡೋದು ಇರುವಂಥ ವ್ಯವಹಾರ ಅಂತ ನಾವು ಹೇಳಿದ್ದೇವೆ. ಮತ್ತು ಇವನು ಹೇಳಿದ 17ನೇ ತಾರೀಕಿಗೆ 16ಕ್ಕೆ ಅವ್ರು ಬಂದಿದ್ದು. 17/3/26 ಇವಳು ನಮ್ಮ ಅಲ್ಲ ಫೆಬ್ರವರಿ ಅದು ರಿಜಿಸ್ಟರ್ ಆಗಿದೆ ಇಲ್ಲಿ ಪುತ್ತೂರಲ್ಲಿ. ಮರುದಿವಸ ಕರ್ಕೊಂಡು ಹೋಗಿ ಬಂದು ಗಲಾಟೆ ಮಾಡಿ ಕರ್ಕೊಂಡು ಹೋಗಿ ಇದು ಮಾಡಿದೆ. ಎಲ್ಲಿಗೆ ಅಂದರೆ ಅಲ್ಲೇ ಇದ್ದ ಅವನು. 16ಕ್ಕೆ ಸೀದಾ ಅವ್ರ ಜೊತೆ ಹೋದ. 17/2 ಇದು ರಿಜಿಸ್ಟರ್ ಆಗಿದ್ದು. 17/3 ಮನೆ ಹತ್ರ ಬಂದು ನೆಲ್ಲಿಯಾಡಿ ಸೈಂಟ್ ಜಾರ್ಜ್ ಹತ್ರ ನೀವು ಬಂದರೆ ಈಗ ನಿಮಗೆಲ್ಲ ಇದರ ವಿಚಾರ ಗೊತ್ತಾಗ್ತದೆ. ಯಾಕಂತ ಹೇಳಿದರೆ ಅವಳು ಒಂದು ಅಂಗಡಿಗೆ ಹೋಗಿ 10 ರೂಪಾಯಿದ ನೀರಿನ ಬಾಟಲಲ್ಲಿ ಗೂಗಲ್ ಪೇ ಮಾಡಿದ್ದಾಳೆ, ಅಪ್ಪು ಶೆಟ್ಟಿ ಅಂತ. ಅದು ನಿಮಗೆ ಪ್ರೂಫ್ ಸಿಗ್ತದೆ. ಮತ್ತು ಸೈಂಟ್ ಜಾರ್ಜ್ ಹೈಸ್ಕೂಲ್ ಉಂಟಲ್ಲಿ. ಈಗ ನಾನು ಓದಿದ ಹೈಸ್ಕೂಲಲ್ಲಿ, ನನ್ನ ಮಗ ಓದಿದಲ್ಲಿ, ಎಲ್ಲರೂ ನಾನು ಓದಿದ ಅಲ್ಲೇ ಸ್ಕೂಲ್. ಅಲ್ಲಿ CC ಕ್ಯಾಮರಾ ಇದೆ. ಆ CC ಕ್ಯಾಮ್ರಾದಲ್ಲಿ ಇವಳು ಬಂದಿದ್ದು, ಪೊಲೀಸ್ನವರು ಅಲ್ಲಿಗೆ ಬಂದಿದ್ದು ಎಲ್ಲ ಇದೆ, ನಿಮಗೆ ಪ್ರೂಫ್ ಇದೆ. ಮತ್ತು ಈಗ ಸಂಜಯ್ ಕುಮಾರ್ದು ಮದುವೆ ಆಗಿದ್ದು ಕೋರ್ಟಲ್ಲಿ, ಡೈವರ್ಸ್ ಆಗಿಲ್ಲ.
ಅದನ್ನು ಇವಳಿಗೆ ಹೇಳಿಲ್ಲ. ಮತ್ತು ಈಗ ವೇಣುಗೋಪಾಲ್ ಅವರು ಮಾತಾಡಿದ್ರಲ್ಲ, ಇನ್ನೇನು ನಿಮಗೆ ಇದಿಲ್ಲ, ಇನ್ನೊಬ್ಬರದ್ದು ಉಂಟು ಕೆಲವೆಲ್ಲ, ಆದರೆ ಅವರ ಪರ್ಮಿಷನ್ ಆದರೆ ನಾವು ನಿಮಗೆ ಮಾಹಿತಿ ಕೊಡೋಕ್ಕಾಗೋದಿಲ್ಲ. ಆಗ್ತದಾ? ಈಗ ನಿಮ್ಮ ಒತ್ತಾಯ ಏನು? ನಮ್ಮ ಒತ್ತಾಯ ಅಂದರೆ ಇಷ್ಟೇ. ಈಗ ಕೆಲವು ಇದರಲ್ಲಿ SI ತನಿಖೆ ಅಂತ ರಾಜ್ಯದಲ್ಲಿರೋದು, ಇವಳ ಹನಿ ಟ್ರ್ಯಾಪ್ ಗ್ಯಾಂಗ್ ಇರೋದರಿಂದ SI ತನಿಖೆಯಲ್ಲಿ ಇದರಲ್ಲಿ ಪ್ರಯೋಜನ ಇಲ್ಲ. ಇದಕ್ಕೆ ಒಂದು CBI ಕೊಡಬೇಕು, ಇಲ್ಲಾಂದರೆ NIA ಕೊಡಬೇಕು. ಈ ಎರಡು ಕೊಟ್ಟರೆ ನಿಜವಾಗ್ಲೂ ಇದಕ್ಕೆ ಉನ್ನತ ಮಟ್ಟದ ಒಂದು ತನಿಖೆಯಾಗಿ ಶಿಕ್ಷೆ ಆಗಬೇಕು. ಇನ್ನು ಮುಂದೆ ಈಗ ಇವಳು ತಾಯಿ, ಎಲ್ಲರೂ ಹೇಳ್ತಾರೆ ಮಹಿಳೆಯರು, ಯಾವುದೇ ಒಂದು ಮಹಿಳೆ ಆಗಲಿ ಅವಳಿಗೆ ಈ ಥರದ ನೋವು ಬರಬಾರ್ದು. ನನಗೂ ನೋವುಂಟು, ಆದರೆ ನಾನೊಬ್ಬ ಹತ್ರ ನಮ್ಮ ಮನೆಯವರು ಇಡೀ ಆಳ್ತಾರೆ. ನನಗೆ ಶುಗರ್ ಟೆಸ್ಟಿಗೆಲ್ಲ ಕೊಟ್ಟು ಬಂದಿದ್ದೇನೆ, ಆಮೇಲೆ ಎಲ್ಲ ಇದು ಮಾಡಿದ್ದೇನೆ, ಆಗೋದಿಲ್ಲ. ಆದರೆ ಯಾರ ಹತ್ರ ಹೇಳೋದು ಕಷ್ಟ. ಒಂದು ಕಡೆ ಹೋದಾಗ ಹೇಳಿದರು, ನಿಮ್ಮ ಸವವನ್ನು ಅವನೇ ಕೊಡಬೇಕಿತ್ತು, ಈಗ ನಿಮಗೆ ಆ ಪರಿಸ್ಥಿತಿ ಬಂತು ಅಂತ. ಆಗ ನಾವು ಈಗ ಏನು ಮಾಡಬೇಕು ಹೇಳಿ? ಈ ಥರ ಮಾಡಿ ಹಾಕಿದ್ರಲ್ಲ ಅವಳು. ಬರೀ ಅವಳಿಗೆ ಮಾಡಿದಷ್ಟಕ್ಕೆ ಚಿನ್ನ, ಆಸ್ತಿ, ಅವಳಿಗೆ ಬೇಕಾದ ದುಡ್ಡು, ಅವಳು ಇದಲ್ಲ, ಯಾವ್ದು ಮದುವೆ ಅಲ್ಲ ಅವಳಿಗೆ, ಗೊತ್ತಾಯ್ತಲ್ಲ? ಅಂಥ ದ್ರೋಹಿ ಅವಳು. ಯಾಕಂದರೆ ಯಾರು ಮುಂದೆ ಬರೋದಿಲ್ಲ ಸ್ವಾಮಿ, ಯಾರು ಅವಳ ಬಗ್ಗೆ ಮುಂದೆ ಬರೋದಿಲ್ಲ. ಏನಾದರೂ ಫೋನ್ ಮಾಡಿದರೆ ಅವಳು ಭಯಂಕರ ಗ್ಯಾಂಗ್ ಉಂಟು, ಅವಳು ಮಾತಾಡ್ತಾರೆ ಹನಿ ಟ್ರ್ಯಾಪ್ಗೆ ಇವನು ಅದೇ ಗ್ಯಾಂಗ್ಗೆ ಸಿಕ್ಕಾಕೊಂಡು ಒದ್ದಾಡಿ ಸತ್ತ ಸರ್, ಸತ್ತ. ಏನು ಮಾಡೋದು? ಮತ್ತು ಜೀವ ಬರ್ತದ? ಜೀವಂತೂ ಹೋಗಿದ್ದು ಬರೋದಿಲ್ಲ. ಆದರೆ ನಾವು ಕೇಳೋದು ಇಷ್ಟೇ, ನಿಮ್ಮ ಇಷ್ಟು ಸಮಸ್ತ ಟಿವಿಯವರು ಇದ್ದಾರಲ್ಲ, ಇನ್ನು ಮುಂದೆ ಯಾವುದೇ ತಾಯಂದಿರಿಗೂ ತಂದೆಯವರಿಗಾಗಲಿ ಚಿಕ್ಕ ಮಕ್ಕಳಿಗಾಗಲಿ ಅವಳಿಂದ ಅನ್ಯಾಯ ಆಗಬಾರ್ದು ಅಂತೇಳಿ ನಾವು ಕೈ ಮುಗಿದು ನಿಮ್ಮ ಹತ್ರ ಕೇಳ್ತೇವೆ. ಇನ್ನು ಹೆಚ್ಚಿಗೆ ಮಾತ್ರ ನಮ್ಮಿಂದ ಆಗೋದಿಲ್ಲ. ಅವಳಿಗೆ ಶಿಕ್ಷೆ ಆಗಿ ಆದರೆ ಸಂತೋಷದಲ್ಲಿ ಹೊಂದಿದ್ದೇವೆ.